ದೇಶಾದ್ಯಂತ ದಸರಾ ಹಬ್ಬದ ಸಡಗರ ಸಂಭ್ರಮ ಸಾಂಗವಾಗಿ ಸಾಗುತ್ತಿದೆ. ಆಯಾ ರಾಜ್ಯಗಳಲ್ಲಿ ಅವರವರ ಪದ್ಧತಿಯಂತೆ ಈ ನವರಾತ್ರಿ ಹಬ್ಬವನ್ನು ಆಚರಿಸುತ್ತಿದ್ದಾರೆ. ಗುಜರಾತ್ನಲ್ಲಿ ಗರ್ಭಾ ನೃತ್ಯದ ಮೂಲಕ ಹಬ್ಬವನ್ನು ಸಂಭ್ರಮಿಸಿದರೆ ದೆಹಲಿಯವರು ರಾಮಲೀಲಾದ ಮೂಲಕ, ಹಿಮಾಚಲದವರು ರಘುನಾಥನ ಭವ್ಯ ಮೆರವಣಿಗೆಯೊಂದಿಗೆ, ಇನ್ನು ಪಶ್ಚಿಮ ಬಂಗಾಳದವರಂತೂ ನವರಾತ್ರಿಯ ನೈಜ ಗುರುತಾದ ದುರ್ಗಾದೇವಿಯ ಆರಾಧನೆಯನ್ನು ವೈಭೋಗದಿಂದ ಆಚರಿಸುತ್ತಿದ್ದಾರೆ. ನಮ್ಮ ಕರ್ನಾಟಕದಲ್ಲಂತೂ ದಸರಾವನ್ನು ನಾಡಹಬ್ಬವೆಂದೇ ಆಚರಿಸಲಾಗಿದೆ. ನಮ್ಮ ಕರ್ನಾಟಕದಲ್ಲಿ ಈ ಹಬ್ಬವನ್ನು ಯಾವ ರೀತಿಯಾಗಿ ಆಚರಿಸುತ್ತಾರೆ ಎಂದು ನೋಡೋಣ ಬನ್ನಿ. ದೇಶಾದ್ಯಂತ ದಸರಾ ಹಬ್ಬದ ಸಡಗರ ಸಂಭ್ರಮ ಸಾಂಗವಾಗಿ ಸಾಗುತ್ತಿದೆ. ನಮ್ಮ ಕರ್ನಾಟಕದಲ್ಲಂತೂ ದಸರಾವನ್ನು ನಾಡಹಬ್ಬವೆಂದೇ ಆಚರಿಸಲಾಗಿದೆ. ನವದುರ್ಗೆಯರನ್ನು 9 ದಿನಗಳ ಕಾಲ ಪೂಜಿಸುವ ನವರಾತ್ರಿ ಹಬ್ಬವು ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡಿದ ದುರ್ಗಾದೇವಿಯನ್ನು ಆರಾಧಿಸುವ ಹಬ್ಬ ದಸರಾ. ಶ್ರೀರಾಮನು ರಾವಣನನ್ನು ಕೊಂದದ್ದು ಇದೇ ನವರಾತ್ರಿಯ ವಿಜಯದಶಮಿಯಂದೇ. ಈ ನವರಾತ್ರಿ ಹಬ್ಬ ಹೆಂಗೆಳೆಯರ ಪಾಲಿಗೆ ಬಹಳ ವಿಶೇಷ. ದೇವಿಯನ್ನು ಅಲಂಕಾರ ಮಾಡಿ ಪೂಜೆ ಮಾಡುವುದು, ದೇವಿಗೆ ನೈವೇದ್ಯ ನೀಡುವುದು, ದೇವಿಯ ಪುರಾಣವನ್ನು ಪಾರಾಯಣ ಮಾಡುವುದು, ಸಾಯಂಕಾಲ ಮುತ್ತೈದೆ ಮಕ್ಕಳನ್ನು ಕರೆದು ಅರಿಶಿಣ ಕುಂಕುಮ ಬಾಗಿನ ಕೊಟ್ಟು ಸಂಭ್ರಮಿಸುತ್ತಾರೆ. ನವರಾತ್ರಿ ಹಬ್ಬದ ಪ್ರಮುಖ ಆಕರ್ಷಣೆ ಎಂದರೆ ಗೊಂಬೆ ಕೂರಿಸುವುದು. ಇದು ದಕ್ಷಿಣ ಭಾರತದ ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳುನಾಡಿನಲ್ಲಿ ರೂಢಿಯಲ್ಲಿದೆ. ಇದನ್ನು ನಮ್ಮಲ್ಲಿ ಗೊಂಬೆ ಹಬ್ಬವೆಂದು ಕರೆಯಲಾಗುತ್ತದೆ. ನಮ್ಮ ಮೈಸೂರು ಸೀಮೆಯಲ್ಲಂತೂ ಈ ದಸರಾ ಹಬ್ಬದ ಆಚರಣೆ ಅವರ್ಣನೀಯ. ವಿಶ್ವವಿಖ್ಯಾತ ಮೈಸೂರು ದಸರಾ ಹಬ್ಬದಲ್ಲಿ ನಡೆಯುವ ರಾಜ ದರ್ಬಾರ್, ಜಂಬೂ ಸವಾರಿ, ಅರಮನೆಯ ದೀಪಾಲಂಕಾರ, ಸ್ತಬ್ಧ ಚಿತ್ರಗಳ ಮೆರವಣಿಗೆ, ಪಂಜಿನ ಕವಾಯತು ಕಣ್ತುಂಬಿಕೊಳ್ಳಲು ದೇಶ ವಿದೇಶಗಳಿಂದ ಬರುತ್ತಾರೆ. ಇದು ಅರಮನೆಯ ಸಂಭ್ರಮವಾದರೆ ಮನೆ ಮನೆಗಳಲ್ಲಿ ಗೊಂಬೆ ಕೂರಿಸಿ ಹಬ್ಬದ ಮೆರಗನ್ನು ಇನ್ನೂ ಹೆಚ್ಚಿಸುತ್ತಾರೆ. ಹಾಗಿದ್ದರೆ ಈ ಗೊಂಬೆ ಕೂರಿಸುವ ಸಂಪ್ರದಾಯ ಯಾವಾಗ, ಯಾಕೆ ಪ್ರಾರಂಭವಾಗಿರಬಹುದು, ಹೇಗೆ ಆಚರಿಸುತ್ತಾರೆ ಎಂಬುದರ ಬಗೆಗೆ ತಿಳಿದುಕೊಳ್ಳೋಣ. ಹಿಂದೂ ಧರ್ಮದಲ್ಲಿ ವಿಗ್ರಹ ಪೂಜೆ, ಗೊಂಬೆ ಅಲಂಕಾರಕ್ಕೆ ಅದರದೇ ಆದ ಮಹತ್ವವಿದೆ. ಈ ಗೊಂಬೆ ಕೂರಿಸುವ ಪದ್ಧತಿ 18ನೇ ಶತಮಾನದಲ್ಲಿ ಮೈಸೂರಿನ ಮನೆಗಳಲ್ಲೂ ಪ್ರಾರಂಭವಾಯಿತೆನ್ನಬಹುದು. ಸಮಸ್ತ ಸೃಷ್ಟಿ ಒಂದೇ ಧಾತುವಿನಿಂದ ಆಗಿದೆ ಎಂದು ಸಾರುವುದೇ ಈ ದಸರಾ ಗೊಂಬೆ ಇಡುವ ಮಹತ್ವವಾಗಿದೆ. ದೇವರು ದೇವತೆಗಳಿಂದ ಹಿಡಿದು ಸಾಧು ಸತ್ಪುರುಷರು, ಸಾಮಾನ್ಯ ಜನರ ಜೀವನ ಶೈಲಿ, ಹಳ್ಳಿಯ ಬದುಕು, ಕೃಷಿ, ಕ್ರೀಡೆ, ವ್ಯಾಪಾರ, ವ್ಯವಹಾರ, ಕಾಡು ಪ್ರಾಣಿ, ಪಕ್ಷಿ, ಗಿಡ, ಮರ, ಹೀಗೆ ಪ್ರಕೃತಿಯಲ್ಲಿನ ಸಕಲವು ದೇವರ ಅನುಗ್ರಹವಾಗಿದ್ದು ನಾವು ಯಾವುದನ್ನು ತುಚ್ಛವಾಗಿ ಕಾಣಬಾರದು. ಪ್ರತಿಯೊಂದು ಮುಖ್ಯವೇ ಆಗಿದ್ದು ಎಲ್ಲವೂ ಒಂದಕ್ಕೊಂದು ಅವಲಂಬಿತವಾಗಿವೆ ಎಂಬುದನ್ನು ತಿಳಿಸಿಕೊಡುತ್ತದೆ. ಮನೆಯಲ್ಲಿ ಗೊಂಬೆಗಳನ್ನು ಕೂರಿಸಲು ನಿರ್ದಿಷ್ಟವಾದ ವಿಧಾನವಿದೆ. ಮನೆಯಲ್ಲಿನ ಸ್ಥಳಾವಕಾಶ ನೋಡಿಕೊಂಡು 3, 5, 7, 9, 11 ಹಂತಗಳಲ್ಲಿ ಕೂರಿಸಬಹುದು. ಮೊದಲ ಸಾಲಿನಲ್ಲಿ ಪಟ್ಟದ ಗೊಂಬೆ, ಕಳಶ, ಮನೆದೇವರು, ದೀಪಗಳನ್ನು ಜೋಡಿಸಿದರೆ ಕೆಳಗಿನ ಸಾಲಿನಲ್ಲಿ ಅಷ್ಟಲಕ್ಷ್ಮಿಯರು, ದೇವಾನುದೇವತೆಗಳ ವಿಗ್ರಹವನ್ನು ಇಡುತ್ತಾರೆ. ಚಾಮುಂಡೇಶ್ವರಿಯ ವಿಗ್ರಹವನ್ನು ಮಧ್ಯದಲ್ಲಿರಿಸಿ ಸರಸ್ವತಿ, ಪಾರ್ವತಿ, ಲಕ್ಷ್ಮಿಯರ ಗೊಂಬೆಯನ್ನಿಟ್ಟು ಪೂಜಿಸುತ್ತಾರೆ. ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಡುವಾಗ ವಧುವಿನ ಮಾತಾಪಿತೃಗಳು ಒಂದು ಜೊತೆ ಪಟ್ಟದ ಗೊಂಬೆಯನ್ನು ಕೊಡುವ ಸಂಪ್ರದಾಯವು ಕೆಲವೆಡೆ ರೂಢಿಯಲ್ಲಿದೆ. ಪ್ರತಿ ವರ್ಷವೂ ಹಳೆಯ ಗೊಂಬೆಗಳ ಜೊತೆಗೆ ಒಂದು ಜೊತೆ ಹೊಸ ಗೊಂಬೆಯನ್ನು ಸೇರಿಸಬೇಕೆಂಬುದು ಹಳೆಯ ವಾಡಿಕೆ ಇದೆ.
ಇತ್ತೀಚೆಗೆ ಹಳೆ ಸಂಪ್ರದಾಯದ ಮರದ ಮಣ್ಣಿನ ಗೊಂಬೆಗಳ ಜೊತೆಗೆ ಪ್ಲಾಸ್ಟಿಕ್ ಪೇಪರ್ ಗೊಂಬೆಗಳು ಲಭ್ಯವಿದೆ. ಇತ್ತೀಚಿನವರು ಈ ಗೊಂಬೆ ಕೂರಿಸುವುದಕ್ಕೆ ಆಧುನಿಕ ಸ್ಪರ್ಶ ನೀಡಿದ್ದಾರೆ. ಈಗಂತೂ ಒಂದು ಥೀಮ್ ಆಧಾರದ ಮೇಲೆ ಗೊಂಬೆಗಳನ್ನು ಕೂರಿಸುತ್ತಾರೆ. ದಶಾವತಾರ, ಸೀತಾರಾಮ ಕಲ್ಯಾಣ, ವೈಕುಂಠ, ಶಿವ ಪಾರ್ವತಿಯರ ಕೈಲಾಸ, ರಾಧಾಕೃಷ್ಣರ ಬೃಂದಾವನ, ಮದುವೆ ದಿಬ್ಬಣ ಸೆಟ್, ಮಕ್ಕಳ ಸ್ಕೂಲಿನ ಸೆಟ್, ಏರ್ಪೋರ್ಟ್ ಸೆಟ್, ಕಾಡಿನ ಪ್ರಾಣಿಗಳ ಸೆಟ್, ಹೀಗೆ ಹಲವಾರು ರೀತಿಯಲ್ಲಿ ಗೊಂಬೆಗಳನ್ನ ಜೋಡಿಸುತ್ತಾರೆ. ಈ ಸಂಪ್ರದಾಯವನ್ನು ಉಳಿಸಲು ಕೆಲವು ಸಂಘ ಸಂಸ್ಥೆಗಳು ಉತ್ತಮ ಗೊಂಬೆ ಜೋಡಿಸುವವರಿಗೆ ಪ್ರಶಸ್ತಿಯನ್ನು ಸಹ ನೀಡಿ ಪ್ರೋತ್ಸಾಹಿಸಿವೆ. ಮನೆಗಳಲ್ಲಿ ಇಟ್ಟ ಗೊಂಬೆಗಳಿಗೆ 9 ದಿನಗಳು ಪೂಜೆ ನೈವೇದ್ಯ ಮಾಡಬೇಕು. ಇದನ್ನು ನೋಡಲು ಸಂಬಂಧಿಕರು, ಸ್ನೇಹಿತರು, ಅಕ್ಕಪಕ್ಕದ ಮನೆಯವರು ಬರುತ್ತಾರೆ. ಇದರಿಂದ ಸಂಬಂಧಗಳು ಸಹ ಗಟ್ಟಿಯಾಗುತ್ತವೆ. ಇಂತಹ ಹಬ್ಬ ಹರಿದಿನ ಆಚರಣೆಗಳಿಂದಲೇ ನಮ್ಮ ದೇಶದ ಸಂಸ್ಕೃತಿ ಶ್ರೀಮಂತವಾಗಿರುವುದು. ಜನರಲ್ಲಿ ಈ ರೀತಿಯ ಆಚರಣೆಗಳು ನವ ಉತ್ಸಾಹ ಬೆಳೆಸುತ್ತದೆ. ಸಾಮಾಜಿಕ, ಸಾಂಸ್ಕೃತಿಕ, ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಇವು ಮಾಡುತ್ತವೆ. ನೋಡಿದ್ರಲ್ಲ ವೀಕ್ಷಕರೇ, ದುಷ್ಟ ಶಕ್ತಿಗಳ ಮೇಲೆ ವಿಜಯ ಸಾಧಿಸುವ ಮಹತ್ವವನ್ನು ತಿಳಿಸುವ ಹಬ್ಬ ಈ ದಸರಾ ಹಬ್ಬ. ಹಾಗೂ ಪ್ರಕೃತಿಯಲ್ಲಿನ ಸಕಲವೂ ದೇವರ ಅನುಗ್ರಹವಾಗಿದ್ದು ಎಲ್ಲವೂ ಮುಖ್ಯವಾಗಿದೆ. ಈ ರೀತಿಯ ಹಬ್ಬಗಳು ನಮ್ಮ ಧಾರ್ಮಿಕ ಸಾಂಸ್ಕೃತಿಕ ಪರಂಪರೆಗಳನ್ನು ವಿಶಿಷ್ಟವಾಗಿಸಿದ್ದು ಇಂದು ನಮ್ಮ ಜನರಲ್ಲಿ ನವೋತ್ಸಾಹವನ್ನು ಮೂಡಿಸುತ್ತದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.